ಇಂದು ಸಂಜೆ 6 ಗಂಟೆಗೆ ಬಿಗ್ ಬ್ಲಾಸ್ಟ್. ರಾಜ್ಯದ ಜನರೇ, ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಬಿಜೆಪಿ ಅಧ್ಯಕ್ಷರೇ, ನಿಖಿಲ್ ಕುಮಾರಸ್ವಾಮಿ ಅವರೇ, ಅತಿ ಮುಖ್ಯವಾಗಿ ಮಂತ್ರಿಗಳೇ, ಮಿಸ್ ಮಾಡದೆ ನೋಡಲೇಬೇಕು. ಏನದು 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 ವೀಕ್ಷಿಸಿ ಬಿಗ್ ಬ್ಲಾಸ್ಟ್ ಸಂಜೆ 6 ಗಂಟೆಗೆ. ವಕ್ಫ್ ತಿದ್ದುಪಡಿ ಮಸೂದೆ ವಿರುದ್ಧ 232 ಮತ ಚಲಾವಣೆ ಆಯಿತು ವಿರುದ್ಧವಾಗಿ. ಬಟ್ ಪರವಾಗಿ ಇದೀಗ 288 ಮತಗಳು ಬಂತು. ಸೊ ಆಲ್ಮೋಸ್ಟ್ ಲೋಕಸಭೆಯಲ್ಲಿ ಈ ಮಸೂದೆ ಅಥವಾ ಈ ಬಿಲ್ ಪಾಸ್ ಆಗಿದೆ. ಇನ್ನೇನಿದ್ರು ರಾಜ್ಯಸಭೆಗೆ ತಗೊಂಡು ಹೋಗ್ತಾರೆ ಇದನ್ನ. ಲೋಕಸಭೆಯಲ್ಲಿ ಬಿಲ್ ವಿಚಾರವಾಗಿ ಸುದೀರ್ಘವಾದಂತಹ ಚರ್ಚೆ ಆಯಿತು. ನಿನ್ನೆ ಮಧ್ಯರಾತ್ರಿವರೆಗೂ ಕೂಡ ಚರ್ಚೆ ಆಗಿದೆ. ಓಕೆ, ಸಂಸತ್ನಲ್ಲಿ ಐತಿಹಾಸಿಕ ವಕ್ಫ್ ತಿದ್ದುಪಡಿ ಬಿಲ್ ಪಾಸ್ ಆಗಿದೆ. ವಕ್ಫ್ ತಿದ್ದುಪಡಿ ಮಸೂದೆ ಅಂಗೀಕಾರ ಲೋಕಸಭೆಯಲ್ಲಾಗಿದೆ. ಸೊ ಅದರ ಪರವಾಗಿ 288 ಮತಗಳು ಲೋಕಸಭೆಯಲ್ಲಿ, ಅಂದ್ರೆ NDA ಪರ 288 ಮತಗಳು, ಅದರ ವಿರುದ್ಧವಾಗಿ ಅಂದ್ರೆ ಇದು ಬೇಡ, ಅಸಂವಿಧಾನಿಕ ಅಂತ 232 ಮತ ಚಲಾವಣೆ ಆಯಿತು. INDIA ಕೂಟ ಏನಿದೆ, ಆ ಮೈತ್ರಿಕೂಟಗಳೆಲ್ಲವೂ ಸರಿ 232 ಆಯಿತು. ಬಟ್ ಪರವಾಗಿ ಇದ್ದಿದ್ದು 288. ಅವ್ರಿಗೆ ಬೇಕಾದಂತಹ ನಂಬರ್ಸ್ ಇತ್ತು. ಆರಾಮಾಗಿ ಸುದೀರ್ಘವಾದಂತಹ ಚರ್ಚೆಯಾದ ನಂತರ ಲೋಕಸಭೆಯಲ್ಲಿ ಈ ಬಿಲ್ ಪಾಸ್ ಆಗಿದೆ. ಇವತ್ತೇನಿದ್ರು ಕೂಡ ರಾಜ್ಯಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಇಲ್ಲೂ ಕೂಡ ಅವರಿಗೆ ಬೇಕಾಗಿರುವಂತಹ ನಂಬರ್ಸೇ ಇದೆ NDA ಕೂಟಕ್ಕೆ. ಸೊ ಇಲ್ಲೂ ಶತಸಿದ್ಧ ಅನ್ನೋ ರೀತಿಯಲ್ಲೇ ಬಿಜೆಪಿ ಮೈ ಕೊಡವಿ ನಿಂತಿದೆ ಈ ಒಂದು ಬಿಲ್ ಪಾಸ್ ಮಾಡೋಕ್ಕೆ. ಲೋಕಸಭೆಯಲ್ಲಿ ಆಯಿತು, ರಾಜ್ಯಸಭೆಯಲ್ಲೂ ಅವ್ರಿಗೆ ಬೇಕಾದಂತಹ ನಂಬರ್ಸ್ ಇದೆ, ಆಗತ್ತೆ. ಸೊ ಇದೀಗ ರಾಜ್ಯಾದ್ಯಂತ ಮಾತ್ರ ಅಲ್ಲ, ದೇಶಾದ್ಯಂತ ಚರ್ಚೆಯಲ್ಲಿದ್ದ ವಕ್ಫ್ ಮಂಡಳಿಯ ಕೆಲವೊಂದು ತಿದ್ದುಪಡಿಗಳಾಗಬೇಕು ಅನ್ನುವಂತಹ ವಿಚಾರ ಏನಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆಯಲ್ಲಿ ಇದೀಗ ಬಿಲ್ ಪಾಸ್ ಆಗಿದೆ. ಇನ್ನೇನಿದ್ರು ಕೂಡ ಅದು ರಾಜ್ಯಸಭೆಯಲ್ಲಿ ಇವತ್ತು ಚರ್ಚೆಗೆ ಬರುತ್ತೆ. ಚರ್ಚೆಗೆ ಬಂದ ನಂತರ ಏನು ಬದಲಾವಣೆ, ಏನು ಎತ್ತ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ. ಅಂದರೆ ಅನ್ಯ ಆಸ್ತಿ ಮೇಲೆ ಹಕ್ಕು ಸಾಧಿಸುವಂತಹ ವಕ್ಫ್ ಮಂಡಳಿಯ ಪ್ರವೃತ್ತಿ ಏನಿತ್ತೋ ಅದಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂಥದ್ದು ತಿದ್ದುಪಡಿ ಆಗುತ್ತೆ. ಎಲ್ಲವೂ ತಿದ್ದುಪಡಿ ಆಗಲ್ಲ, ಕೆಲವೊಂದು ಅಂಶಗಳು. ಎರಡನೇದು, ಈ ಒಂದು ಮಂಡಳಿಯಲ್ಲಿ, ವಕ್ಫ್ ಮಂಡಳಿಯಲ್ಲಿ ಮಹಿಳೆಯರಿಗೂ ಕೂಡ ಪ್ರಾತಿನಿಧ್ಯ ಕೊಡಬೇಕು ಅಂತ ಹಿಂದೆ ಇರಲಿಲ್ವಾ? ಹಾಗಾದ್ರೆ ಇನ್ನು ಮುಂದಕ್ಕೆ ಇದನ್ನು ಸೇರಿಸ್ತಾರಾ? ಒಂದು ಅಂಶ. ಮೂರನೇದು, ಮಂಡಳಿಯ ಸದಸ್ಯರಾಗೋಕೆ ಮುಸ್ಲಿಮೇತರರಿಗೂ ಇನ್ನೂ ಅವಕಾಶ ಕೊಡಬೇಕು ಅಂತ. ಇದಕ್ಕೆ ಬಹಳ ವಿರೋಧಗಳು ಕೇಳಿ ಬರ್ತಾ ಇದೆ. ಅಂದ್ರೆ ಈಗ ನಮ್ಮ ಮುಜರಾಯಿ ಇಲಾಖೆಗೆ ಮುಸ್ಲಿಮ್ಸ್ನ ಅಥವಾ ಅನ್ಯ ಧರ್ಮದವ್ರನ್ನ ಕರ್ಕೊಂಡ್ಬಂದು ಸೇರಿಸ್ದಂಗೆ ಅಂತ ಇದ್ರ ಬಗ್ಗೆ ಗುಲ್ಲೆಬ್ತಾ ಇದೆ. ಅದರ ನಡುವೆಯೂ ಬಿಜೆಪಿ ಅದು ಹಂಗಲ್ಲ ಹಿಂಗೆ ಅಂತ ಕ್ಲಾರಿಟಿ ಕೊಡುವ ವಿಚಾರಕ್ಕೆ ಮುಂದಾಗಿದ್ದು ಫೈನಲಿ ಲೋಕಸಭೆಯಲ್ಲಿ ಈ ಬಿಲ್ ಪಾಸ್ ಆಗಿದೆ. ಇನ್ನೇನಿದ್ರು ಕೂಡ ರಾಜ್ಯಸಭೆಯಲ್ಲಿ ಇವತ್ತಾಗುತ್ತೆ. ಅದಾದ್ಮೇಲೆ ರಾಷ್ಟ್ರಪತಿಗಳ ಹತ್ರ ಹೋಗ್ತಾರೆ, ಒಂದು ಸೈನ್ ಆಗುತ್ತೆ, ಫಿನಿಶ್, ಮುಗೀತಲ್ಲಿಗೆ. ವಕ್ಫ್ ಮಸೂದೆ ಏನು ಕೆಲವೊಂದು ತಿದ್ದುಪಡಿಗಳಾಗಬೇಕು ಅಂತಿತ್ತು, ಅದನ್ನ ಮಾಡಿ ತೀರತ್ತೆ NDA ಸರ್ಕಾರ. ವಕ್ಫ್ ಆಸ್ತಿಪಾಸ್ತಿಗಳ ನಿರ್ವಹಣೆಗೆ ಕೇಂದ್ರೀಕೃತ ಮಂಡಳಿ ರಚನೆ. ಇಲ್ಲಿ ತನಕ ಈಗ ನಿಮಗೆ ತೀರಾ ಸುಲಭವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಒಂದು ದೇವಸ್ಥಾನಗಳಲ್ಲಿ ಅರ್ಚಕರ ಕುಟುಂಬ ನೋಡ್ತಾ ಇರ್ತೀರಿ. ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಆಸ್ತಿಗಳನ್ನ ಅವರು ಹ್ಯಾಂಡಲ್ ಮಾಡ್ತಿರ್ತಾರೆ. ಬಟ್ ಅವರೇ ಹೊಡ್ಕೊಂಡು ತಿಂದ್ಬಿಟ್ರೆ ಹೆಂಗಾಗುತ್ತೆ? ಅದು ವಕ್ಫಲ್ಲಿ ಆಗ್ತಾ ಇತ್ತು ಇಲ್ಲಿ ತನಕ. ಅದು ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಬಡಬಗ್ಗರಿಂದ ಹಿಡಿದು ಅಂದ್ರೆ ಸರ್ಕಾರ ಕಂಟ್ರೋಲಿಗೆ ತಗೋಬಿಟ್ರೆ ಆಗಲ್ವಲ್ಲ. ಹಾಗಾಗಿ ಏನು ಮಾಡ್ತಾ ಇದ್ದಾರೆ, ಕೇಂದ್ರೀಕೃತ ಮಾಡೋಕೆ, ಅಂದ್ರೆ ಕೇಂದ್ರೀಕೃತ ಮಂಡಳಿ ರಚನೆ ಮಾಡೋಕೆ ಸರ್ಕಾರ ಮುಂದಾಗಿದೆ ಈಗ, ಕೇಂದ್ರ ಸರ್ಕಾರ. माननीय सदस्यगण, शुद्धि के अद्यतन मत विभाजन का परिणाम इस प्रकार है। पक्ष में 288, विपक्ष में 232। प्रस्ताव स्वीकृत हुआ और विधेयक यथा संशोधित पारित हुआ। लॉबी खोल दी है। माननीय सदस्यगण, शुद्धि के अद्यतन मत विभाजन का परिणाम इस प्रकार है। पक्ष में 288। ಓಕೆ, ಹಾಗಾದ್ರೆ
ಈ ತಿದ್ದುಪಡಿ ಏನು, ಯಾಕೆ ಜನರಿಗೆ ತುಂಬಾ ಗೊಂದಲಕ್ಕೀಡಾಗ್ತಾ ಇದೆ, ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲಿಗೆ ಈ ವಕ್ಫ್ ಬಿಲ್ನಲ್ಲಿ ಏನಿದೆ ಅಂತ ನೋಡ್ಬಿಡೋಣ. ಅನ್ಯ ಆಸ್ತಿಗಳ ಮೇಲೆ ಹಕ್ಕು ಸಾಧಿಸುವಂತಹ ವಕ್ಫ್ ಮಂಡಳಿಯ ಪ್ರವೃತ್ತಿಗೆ ಬ್ರೇಕ್ ಬೀಳುತ್ತೆ. ಇತ್ತೀಚೆಗೆ ಕೇವಲ ಒಂದು 4 ರಿಂದ 5 ತಿಂಗಳ ಹಿಂದೆ ಇದು ಬಹಳ ಸುದ್ದಿ ಆಗಿತ್ತು. ನಮ್ಮ ರಾಜ್ಯದಲ್ಲೇ ತಗೊಳ್ಳೋಣ, ಕೆಲ ಜಿಲ್ಲೆಗಳಲ್ಲಿ ಪಾಪ ರೈತರು ಒಂದು ಭೂಮಿಯನ್ನ ಏನು ಉಳುಮೆ ಮಾಡ್ತಾ ಇದ್ರು, ಅದು ವಕ್ಫಿಂದು ಅಂತ ಸುದ್ದಿ ಪುಕಾರ್ ಹೇಳ್ತು. ಇದೇ ರೀತಿಯಾಗಿ ದೇಶದ ಮೂಲೆ ಮೂಲೆಯಲ್ಲಾಗಿದೆ. ಹಾಗಾಗಿ ಅಂತಹ ಪ್ರವೃತ್ತಿಗೆ ಬ್ರೇಕ್ ಹಾಕಬೇಕು ಅಂತ ಅನ್ಯ ಆಸ್ತಿಗಳ ಮೇಲೆ ಹಕ್ಕು ಸಾಧಿಸುವಂತಹ ವಕ್ಫ್ ಮಂಡಳಿ 2003ರಲ್ಲಿ ಇವ್ರದ್ದು ಲಕ್ಷ ಚಿಲ್ಲರೆ ಏನೋ 1000 ಎಕರೆ ಇತ್ತು. ಬಟ್ ಅದೇ ಇಲ್ಲಿಗೆ ಈಗ ಒಂದು 10-15 ವರ್ಷ ಆದ್ಮೇಲೆ ನೋಡಿದ್ರೆ 9 ಲಕ್ಷ 1000 ದಾಟಿದೆ. ಹಾಗಾದ್ರೆ ಎಲ್ಲಿ ಹೇಗೆ ಸಿಕ್ತು? ಎಲ್ಲವೂ ಕೂಡ ದಾನವಾಗಿ ಬಂದಿದೆ ವಕ್ಫಿಗೆ. ಇದು ಗೊಂದಲಕ್ಕೆ ಕಾರಣವಾಗ್ತಾ ಇದೆ. ಹಾಗಾಗಿ ಸರ್ವೆ ಮಾಡ್ತಾರೆ. ಎರಡನೇ ಅಂಶ ನೋಡೋಣ. ವಕ್ಫ್ ಮಂಡಳಿಯ ಸದಸ್ಯರಾಗೋಕ್ಕೆ ಮುಸ್ಲಿಮೇತರರಿಗೂ ಇನ್ನೂ ಅವಕಾಶವನ್ನ ಅಂದ್ರೆ ಇನ್ನು ಮುಂದಕ್ಕೆ ಅವಕಾಶ ಕೊಡ್ತಾರೆ. ಇದು ಸ್ವಲ್ಪ ಅವರಿಗೆ ಇರ್ಸು ಮುರ್ಸು ಆಗ್ತಾ ಇದೆ. ಬಟ್ ಇದಕ್ಕೆ ಕೇಂದ್ರ ಸರ್ಕಾರ ಮತ್ತು ಈ ಬಿಲ್ ಪರವಾಗಿ ಮಾತಾಡೋರೆಲ್ಲರೂ ಕೂಡ ರಾಜ್ಯದ ಜನರಿಗೆ, ದೇಶದ ಜನರಿಗೆ ಕ್ಲಾರಿಟಿ ಕೊಡಬೇಕು. ಯಾಕೆ ಮುಸ್ಲಿಮೇತರರನ್ನ ಈ ವಕ್ಫ್ ಮಂಡಳಿಗೆ ಸೇರಿಸೋದ್ರಿಂದ ಆಗುವಂತಹ ಅನುಕೂಲಗಳೇನು, ಅನಾನುಕೂಲಗಳೇನು ಅಂತ ಅವ್ರು ಆಲ್ರೆಡಿ ಒಂದು ಬೊಬ್ಬೆ ಹೊಡಿತಾ ಇದ್ದಾರೆ. ಬಟ್ ಹಂಗಲ್ಲ ಹಿಂಗೆ ಅಂತ ಕ್ಲಾರಿಟಿ ಕೊಡುವಂತಹ ಕೆಲಸ ಯಾರ್ದು? ಕೇಂದ್ರ ಸರ್ಕಾರ ಮಾಡಬೇಕು ಇದಕ್ಕೆ. ಇನ್ನು ಮೂರನೇದು, ಇನ್ನು ಮುಂದೆ ಇದರಲ್ಲಿ ಮಹಿಳೆಯರಿಗೂ ಕೂಡ ವಕ್ಫ್ ಆಡಳಿತ ಮಂಡಳಿಯಲ್ಲಿ ಪ್ರಾತಿನಿಧ್ಯ ಕೊಡಬೇಕು. ಈ ಹಿಂದೆಯೂ ಕೂಡ ಇತ್ತು, ಆದರೆ ನಂಬರ್ಸ್ ಕಡಿಮೆ ಇತ್ತು. ಇನ್ನು ಮುಂದೆ ಇದಕ್ಕೆ ನಂಬರ್ಸ್ನ ಜಾಸ್ತಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮಗದೊಂದು ಬೋಹ್ರಾ ಮತ್ತು ಅಗಖಾನಿ ಅಂತ ಸಮುದಾಯ. ಈಗ ನಮ್ಮ ಹಿಂದೂಗಳಲ್ಲಿ ಹೆಂಗೆ ಹಲವಾರು ಪಂಗಡಗಳನ್ನು ನೋಡ್ತೀವಿ ನಾವು, ಅದೇ ರೀತಿಯಾಗಿ ಈ ಮುಸ್ಲಿಮಲ್ಲೂ ಕೂಡ ಈ ಬೋಹ್ರಾ ಮತ್ತು ಅಗಖಾನಿ ಅಂತ ಸಮುದಾಯಗಳಿದೆ. ಬಟ್ ಫಿನಾನ್ಷಿಯಲಿ ನೋಡೋದಾದ್ರೆ ದೇ ಆರ್ ಟೂ ಮಚ್ ಸ್ಟ್ರಾಂಗ್. ಅವರು ತುಂಬ ಸ್ಟ್ರಾಂಗ್ ಇದ್ದಾರೆ ಮತ್ತು ಪವರ್ಫುಲ್ ಕೂಡ ಇದ್ದಾರೆ. ಸಾಮಾನ್ಯವಾಗಿ ನಾವು ಅಂದರೆ ಸ್ವಲ್ಪ ಆಚರಣೆಯಲ್ಲೆಲ್ಲ ಸೇಮ್, ಬಟ್ ಅವರ ವಸ್ತ್ರಾಭರಣ, ವಸ್ತ್ರವೇಷ ಮತ್ತು ಅವರ ಉದ್ಯೋಗ ಇದರಲ್ಲಿ ಸ್ವಲ್ಪ ಡಿಫ್ರೆನ್ಷಿಯೇಟ್ ಇದೆ. ಸೊ ಇವ್ರುಗಳಿಗೆ ಪ್ರತ್ಯೇಕ ವಕ್ಫ್ ಮಂಡಳಿ ಸ್ಥಾಪನೆ ಮಾಡ್ತಾರಂತೆ. ಯಾಕೆ ಅನ್ನೋದಕ್ಕೆ ಉತ್ತರವನ್ನು ಅವರೇ ಕೊಡಬೇಕು. ನಾವುಗಳು ಕೂಡ ಎಲ್ಲರ ರೀತಿಯಲ್ಲಿ ಹಂಗಲ್ಲ ಹಿಂಗೆ ಅಂತ ಜನರ ದಾರಿ ತಪ್ಪಿಸೋದು ಬೇಡ, ಏನೇನೋ ಹೇಳಿಕೆಗಳನ್ನು ಕೊಟ್ಟು. ಇದು ಹೆಂಗಾಗುತ್ತೆ ಅಂತ ಅವ್ರು ಬಂದು ಕ್ಲಾರಿಟಿ ಕೊಡಲಿ. ಇವತ್ತು ರಾಜ್ಯಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಅದು ನಂತರ ಬಿಲ್ ಪಾಸ್ ಆದ ಮೇಲೆ ಜಾರಿಗೆ ಬರುತ್ತೆ. ಆಮೇಲೆ ಯಾವಾಗ ಜಾರಿ ಬರುತ್ತೋ ಒಂದೊಂದೇ ಅಂಶಗಳಿಗೆ ನಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಇನ್ನೊಂದು ನೋಡೋಣ. ಮಹಾಲೇಖಪಾಲರ ಮೂಲಕ ಮಂಡಳಿಯ ಲೆಕ್ಕ ಪರಿಶೋಧನೆ ಆಗಬೇಕು. ಓಕೆ, ಇದು ಮ್ಯಾನೇಜ್ಮೆಂಟ್ ಮಾಡಪ್ಪ ಅಂತ ಒಂದು ವಕ್ಫ್ ಮಂಡಳಿ ಆಯಾ ಊರಲ್ಲಿ ಮ್ಯಾನೇಜ್ ಮಾಡಪ್ಪ, ಇದ್ರ ಬಗ್ಗೆ ನೋಡ್ಕೊ ನೀನು, ಇದ್ರ ಆದಾಯದಲ್ಲಿ ನೀನು ಸ್ವಲ್ಪ ಮಟ್ಟಿಗೆ ತಗೋ, ಉಳಿದಿದ್ದು ಇಂತಹ ಸಮುದಾಯದ ಉದ್ಧಾರಕ್ಕಿರಲಿ ಅಂತ ಬಿಟ್ರೆ ಅವ್ರು ಪೂರ್ತಿ ಅವರೇ ನುಂಗು ನೀರು ಕುಡಿಯೋದು. ಇಂತಹ ಪ್ರವೃತ್ತಿಗಳು ಈ ವಕ್ಫ್ ಮಂಡಳಿಯಲ್ಲಿ 106 ವರ್ಷಗಳಿಂದ ಆಗ್ಬರ್ತಾ ಇತ್ತು. ಬಟ್ ಇಂಥದ್ದು ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಮಹಾಲೇಖಪಾಲರ ಮೂಲಕ ಮಂಡಳಿಯ ಲೆಕ್ಕ ಪರಿಶೋಧನೆ ಮಾಡಿಸೋದು. ಇವರ ಆಸ್ತಿ ಎಷ್ಟು, ಇದರಿಂದ ಬರುವಂತಹ ಆದಾಯ ಏನು, ಈ ಆದಾಯವನ್ನು ಹೇಗೆ ಬಳಸಬೇಕು. ಈಗ ಏನು ಬೇಡ, ವಕ್ಫ್ ಅಂದ್ರೆ ಏನು ಗೊತ್ತಾ? ನಮ್ಮ ಹಿಂದೂಗಳಲ್ಲಿ ನಾವು ಮುಜರಾಯಿ ಇಲಾಖೆ ಅಂತೀವಲ್ಲ, ಹಂಗೆ ವಕ್ಫ್ ಇದು. ಮುಜರಾಯಿ ಇಲಾಖೆ ಸರ್ಕಾರದ ಅಧೀನದಲ್ಲಿದೆ. ವಕ್ಫ್ ಯಾಕೆ ಇರಬಾರ್ದು? ಇವರು ನಮ್ಮ ದೇಶದ ಜನರೇ ಅಲ್ವಾ? ಒಬ್ರಿಗೊಂದು ರೂಲ್ಸ್, ಇನ್ನೊಬ್ರಿಗೊಂದು ರೂಲ್ಸ್ ಬೇಕಾ? ಹೀಗೆ ಚರ್ಚೆ ಆಗ್ತಾ ಇರೋದು.